ವೆಲ್ಕಮ್ ಟು ಜ್ಞಾನೋದಯ. ಜ್ಞಾನೋದಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ಮಾಡುತ್ತಿರುವಂತಹ ಕಂಟೆಂಟ್ ಯಾವುದೇ ರೀತಿಯ ಕಮರ್ಷಿಯಲ್ ಅಡ್ವರ್ಟೈಸಿಂಗ್ ಆಗಲಿ ಅಥವಾ ಯಾವುದೇ ರೀತಿಯ ಗ್ಯಾಮ್ಲಿಂಗ್ ಅಥವಾ ಬೆಟ್ಟಿಂಗ್ಗೆ ಉಪಯೋಗಿಸಿಕೊಳ್ಳಲು ಅವಕಾಶವಿರುವುದಿಲ್ಲ. ಆ ರೀತಿ ಉಪಯೋಗಿಸಿಕೊಂಡರೆ ಅದಕ್ಕೆ ನಾವು ಜವಾಬ್ದಾರರಾಗಿರುವುದಿಲ್ಲ. ನಮಸ್ಕಾರ, ಜ್ಞಾನೋದಯ ಯೂಟ್ಯೂಬ್ ವಾಹಿನಿ ಎಲ್ಲ ವೀಕ್ಷಕರಿಗೂ ತಮ್ಮೆಲ್ಲರಿಗೂ ಜಸ್ಟ್ ಪ್ರೇಟ್ ಕಂಟೆಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ನಿನ್ನೆ ನಡೆದಿದ್ದಂಥ ಮ್ಯಾಚ್ ರಿಸಲ್ಟ್ನ ನೋಡಿ ಇವತ್ತಿನ ಮ್ಯಾಚ್ಗೆ ಬರೋಣ. ನಿನ್ನೆ ನಡೆದಿತ್ತು ಮ್ಯಾಚ್ ನಂಬರ್ 31 ಪಂಜಾಬ್ ಕಿಂಗ್ಸ್ ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್. ಈ ಪಂದ್ಯದಲ್ಲಿ ಪ್ರೆಡಿಕ್ಷನ್ ಆಗಿತ್ತು ಎರಡೂ ತಂಡದ ಫಾರಿನ್ ಬೌಲರ್ಸ್ ಸೇರಿ ಎಷ್ಟು ವಿಕೆಟ್ ಪಡಿಬಹುದು ಅನ್ನೋದು. ಈ ಪ್ರೆಡಿಕ್ಷನ್ಗೆ ಯಾರೆಲ್ಲ 6ರಿಂದ 8 ಅಂತ ಪ್ರೆಡಿಕ್ಟ್ ಮಾಡಿದರೆ ನಿಮ್ಮ ಪ್ರೆಡಿಕ್ಷನ್ ಸರಿಯಾಗಿರುತ್ತೆ. ಇನ್ನು ಇವತ್ತಿನ ಪಂದ್ಯಕ್ಕೆ ಬಂದ್ಬೋಣ. ಇವತ್ತು ನಡೀತಿದೆ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ಇದು ನಡೀತಿರೋದು ಡೆಲ್ಲಿಯಲ್ಲಿ. ಈ ಪಂದ್ಯದ ಪ್ರೆಡಿಕ್ಷನ್ ಈ ರೀತಿ ಇದೆ: ಎರಡೂ ತಂಡದ ವಿಕೆಟ್ ಕೀಪರ್ಸ್ ಸೇರಿ ಎಷ್ಟು ರನ್ಸ್ ಗಳಿಸಬಹುದು ಅಂತ ನೀವು ಪ್ರೆಡಿಕ್ಟ್ ಮಾಡಬೇಕು. ಇದರಲ್ಲಿ ಒಂದು ವೇಳೆ ವಿಕೆಟ್ ಕೀಪರ್ ಒಬ್ಬ ಬ್ಯಾಟಿಂಗ್ ಬಂದಿಲ್ಲ ಅಂದ್ರೂ ಇಲ್ಲಿ ಇಬ್ಬರು ಸೇರಿ ಗಳಿಸಿದ್ದಾರೆ ಅಂತಲೇ ನಾವು ಕೌಂಟ್ ಮಾಡ್ತೀವಿ. ಹಾಗಾಗಿ ನಿಮ್ಮ ಆಪ್ಷನ್ಸ್ನ ಸೆಲೆಕ್ಟ್ ಮಾಡುವಾಗ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಿ. ನಿಮ್ಮ ಆಪ್ಷನ್ಸ್ ಈ ರೀತಿ ಇದೆ: ಆಪ್ಷನ್ ಎ <50, ಆಪ್ಷನ್ ಬಿ 50 to 99, ಆಪ್ಷನ್ ಸಿ 100 to 149, ಆಪ್ಷನ್ ಡಿ 150 ಆ್ಯಂಡ್ ಅಬೌವ್. ನಿಮ್ಮ ಆಪ್ಷನ್ಸ್ನ ಸಂಜೆ 7 ಗಂಟೆ ಒಳಗಾಗಿ ಜ್ಞಾನೋದಯ ಗುಂಪಿನಲ್ಲಿ ಬಂದು ತಿಳಿಸಬೇಕಾಗಿರುತ್ತೆ. ಧನ್ಯವಾದಗಳು.